ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ್ ಮನೆ ಮೇಲೆ ದಾಳಿಯಾಗಿತ್ತು. ರಾಜು ಕಪನೂರ್ ಸೇರಿ 4 ಮೇಲೆ ಸಿಐಡಿ ದಾಳಿಯನ್ನು ಮಾಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಗೋರಖನಾಥ್ ಸಜ್ಜನ್, ಕಲಬುರಗಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮನಗೌಡ ಪಾಟೀಲ್, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ನಂದಕುಮಾರ್ ನಾಗಭುಂಜ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ದಾಳಿ ಆಗಿರುವಂಥದ್ದು ಸಿಐಡಿ. ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ್ ಮನೆ ಮೇಲೆ ದಾಳಿ ಆಗಿರುವಂಥದ್ದು. ರಾಜು ಕಪನೂರ್ ಸೇರಿ 4 ಮೇಲೆ ಸಿಐಡಿ ದಾಳಿ ಆಗಿರುವಂಥದ್ದು. ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಗೋರಖನಾಥ್ ಸಜ್ಜನ್, ಕಲಬುರಗಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮನಗೌಡ ಪಾಟೀಲ್ ಸೇರಿದಂತೆ 4 ಜನರ ಮನೆ ಮೇಲೆ ಈಗ ಸಿಐಡಿ ದಾಳಿ ಆಗಿರುವಂಥದ್ದು. ರಾಜು ಕಪನೂರ್ ಸೇರಿ 4 ಮನೆ ಮೇಲೆ ಸಿಐಡಿ ದಾಳಿ ಆಗಿರುವಂಥದ್ದು. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ್ ಮನೆ ಮೇಲೆ ಸಿಐಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ಕೂಡ ಆಗಿರುವ ರಾಜು ಕಪನೂರ್ ಸೇರಿ 4 ಆರೋಪಿಗಳ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ರಾಜು ಕಪನೂರ್ ಮನೆಯಲ್ಲಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ಇನ್ನು ಘಾಟ್ಗೆ ಲೇಔಟ್ನಲ್ಲಿರುವ ಇನ್ನೊಬ್ಬ ಆರೋಪಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಗೋರಖನಾಥ್ ಸಜ್ಜನ್ ಅವರ ಮನೆಯ ಮೇಲೂ ಕೂಡ ಈಗ ಸಿಐಡಿ ದಾಳಿ ಆಗಿರುವಂಥದ್ದು. ಇನ್ನು ಕಲಬುರಗಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮನಗೌಡ ಪಾಟೀಲ್ ಅವರ ಮನೆ ಗಂಜ್ ಪ್ರದೇಶದಲ್ಲಿರುವ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ನಂದಕುಮಾರ್ ನಾಗಭುಜಂಗ ನಿವಾಸದ ಮೇಲೂ ಕೂಡ ಸಿಐಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 4 ಆರೋಪಿಗಳ ಮನೆಯಲ್ಲಿರುವ ದಾಖಲಾತಿಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಇದೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಏಕಕಾಲಕ್ಕೆ 4 ಆರೋಪಿಗಳ ಮೇಲೆ ಸಿಐಡಿಯ 4 ತಂಡಗಳು ದಾಳಿ ನಡೆಸಿವೆ. 2 ಡಿವೈಎಸ್ಪಿ, 2 ಇನ್ಸ್ಪೆಕ್ಟರ್ ಹಾಗೂ 40 ಜನ ಸಿಬ್ಬಂದಿ ಒಟ್ಟಾಗಿ 4 ಮನೆಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡುವಂಥ ವಿಚಾರ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಹೋರಾಟಕ್ಕೆ ಕೂಡ ಕಾರಣವಾಗಿತ್ತು. ಇದೀಗ ಈ ವಿಚಾರದಿಂದಾಗಿ ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ್ ಸೇರಿದಂತೆ 4 ಮನೆ ಮೇಲೆ ಸಿಐಡಿ ದಾಳಿಯನ್ನು ಮಾಡಿರುವಂಥದ್ದು. ಇಂದು ಮುಂಜಾನೆಯಿಂದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಅಲ್ಲಿ ಸರ್ಚಿಂಗ್ ನಡೀತಾ ಇರುವಂಥದ್ದು. ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ರಾಜು ಕಪನೂರ್ ಸೇರಿದಂತೆ 4 ಆರೋಪಿಗಳ ಮನೆ ಮೇಲೆ ಈಗ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ರಾಜು ಕಪನೂರ್ ಮನೆಯಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಅದರ ಜೊತೆಗೆ ಘಾಟ್ಗೆ ಲೇಔಟ್ನಲ್ಲಿ ಇರುವಂಥ ಮತ್ತೊಬ್ಬ ಆರೋಪಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಗೋರಖನಾಥ್ ಸಜ್ಜನ್ ಅವರ ನಿವಾಸದ ಮೇಲೂ ಕೂಡ ಸಿಐಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಇನ್ನು ಘಾಟ್ಗೆ ಲೇಔಟ್ನಲ್ಲಿರುವ ಕಲಬುರಗಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮನಗೌಡ ಪಾಟೀಲ್ ಅವರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಅದರ ಜೊತೆಗೆ ಗಂಜ್ ಪ್ರದೇಶದಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ನಂದಕುಮಾರ್ ನಾಗಭುಜಂಗ ನಿವಾಸದ ಮೇಲೂ ಕೂಡ ದಾಳಿ ಮಾಡ್ತಾರೆ. 4 ಮನೆಗಳು ಒಟ್ಟಿಗೆ ದಾಳಿ ಮಾಡಿದ್ದು ಅಲ್ಲಿ ಏನಾದರೂ ಸಿಗ್ಬಹುದಾ, ಈ ಒಂದು ಸಚಿನ್ ಆತ್ಮಹತ್ಯೆ ಕುರಿತಂತೆ ಯಾವುದೇ ವಿಚಾರಗಳು ಸಿಗ್ಬಹುದಾ ಅಂತ ಎಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿಗೆ 4 ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ಒಂದು ದಾಳಿಗೆ 2 ಡಿವೈಎಸ್ಪಿ, 2 ಇನ್ಸ್ಪೆಕ್ಟರ್ ಹಾಗೂ 40 ಜನ ಸಿಬ್ಬಂದಿ ಒಟ್ಟಾಗಿ ದಾಳಿಯನ್ನು 4 ಮನೆಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು.